ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ರೀ. ನೀವು ಕೂಡ ಫೋನ್ ಪೇ ನ ಯೂಸ್ ಮಾಡ್ಬೇಕಂತ ಅನ್ಕೊಂಡಿದ್ರೆ, ನೀವು ಕೂಡ ನಿಮ್ಮ ಒಂದು ಫೋನ್ ಪೇ ದಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅನ್ನ ಆಡ್ ಮಾಡ್ಕೋಬೇಕಂತ ಅನ್ಕೊಂಡಿದ್ರೆ, ಅಕಸ್ಮಾತ್ ನಿಮ್ದು 2-3 ಬ್ಯಾಂಕ್ ಅಕೌಂಟ್ ಇದ್ರೆ ಬ್ಯಾಂಕ್ ಅಕೌಂಟ್ ಅನ್ನ ಯಾವ ತರ ಆಡ್ ಮಾಡ್ಕೊಳ್ಳೋದು ಅಂತ ಫೋನ್ ಪೇ ದಲ್ಲಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ತರ ಬ್ಯಾಂಕ್ ಅಕೌಂಟ್ ಅನ್ನ ಆಡ್ ಮಾಡೋದು ಅಂತ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೆ ವಿಡಿಯೋನ ಕೊನೆವರೆಗೂ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂದ್ರೆ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಏನಕ್ಕಪ್ಪ ಅಂದ್ರೆ ಇದೇ ತರ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅದಕ್ಕೆ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಆಯ್ತಾ? ಸಬ್ಸ್ಕ್ರೈಬ್ ನಿಮ್ಮ ಒಂದು ಟೈಮ್ ಅನ್ನ ವೇಸ್ಟ್ ಮಾಡದೆ ಡೈರೆಕ್ಟ್ ಆಗಿ ಟಾಪಿಕ್ ಸ್ಟಾರ್ಟ್ ಮಾಡ್ತೀನಿ. ನೀವು ಕೂಡ ಫೋನ್ ಪೇ ಯೂಸ್ ಮಾಡ್ಕೋಬೇಕಂತ ಅನ್ಕೊಂಡಿರ್ತೀರ, ಆದ್ರೆ ಅದಕ್ಕೆ ಬ್ಯಾಂಕ್ ಅಕೌಂಟ್ ಅನ್ನ ಯಾವ ತರ ಆಡ್ ಮಾಡೋದು, ಬ್ಯಾಂಕ್ ಅಕೌಂಟ್ ಅನ್ನ ನಿಮ್ಮ ಒಂದು ಫೋನ್ ಪೇ ಆಪ್ ಗೆ ಯಾವ ತರ ಲಿಂಕ್ ಮಾಡೋದು ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ನಿಮ್ಮ ಒಂದು ಫೋನ್ ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ ನ ಓಪನ್ ಮಾಡ್ಕೊಂಡ್ಬಿಟ್ಟು ಸರ್ಚ್ ಬಾರ್ ನಲ್ಲಿ ಫೋನ್ ಪೇ ಅಂತ ಸರ್ಚ್ ಮಾಡಿ. ಫೋನ್ ಪೇ ಅಂತ ಸರ್ಚ್ ಮಾಡಿದಾಗ ಇಲ್ಲಿ ಆಪ್ಷನ್ಸ್ ಬಂದಿರುವಂತದ್ದು ಫೋನ್ ಪೇ ಆಪ್ ಬಂದಿರುವಂತದ್ದು ಈ ತರ ಲೋಗೋ ಇರುವಂತದ್ದು. ಇದನ್ನ ನೀವು ಕಂಪ್ಲೀಟ್ ಆಗಿ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಅಕಸ್ಮಾತ್ ಫೋನ್ ಪೇ ಅಂತ ಬಂದಾಗ ಇಲ್ಲಿ ಓಪನ್ ಬದಲಿ ಅಪ್ಡೇಟ್ ಏನಾದ್ರು ಬಂದಿದ್ರೆ ಅಪ್ಡೇಟ್ ಮಾಡ್ಕೊಂಡ್ಬಿಟ್ಟು ಓಪನ್ ಮಾಡ್ಕೊಳ್ಳಿ. ಅಕಸ್ಮಾತ್ ಇನ್ಸ್ಟಾಲ್ ಇದ್ದಿದ್ದಿಲ್ಲ ಅಂದ್ರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಆದ ತಕ್ಷಣ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾಗ ನಮ್ಗೆ ಈ ತರ ಒಂದು ಇಂಟರ್ಫೇಸ್ ಬಂದಿರುವಂತದ್ದು ಸ್ನೇಹಿತರೆ ನೋಡ್ಕೋಬಹುದು. ಫೋನ್ ಪೇ ಅಕೌಂಟ್ ಲೋಡ್ ಆಗ್ತಾ ಇರುವಂತದ್ದು, ಇಲ್ಲಿ ಸೆಟಪ್ ಪೇಮೆಂಟ್ ಮೆಥಡ್ ಅಂತ ಬಂದಿರುವಂತದ್ದು. ಈ ತರ ಬಂದಿದ್ರೆ ಬೆಸ್ಟ್. ಅಕಸ್ಮಾತ್ ನಿಮ್ಗೆ ಈ ತರ ಬಂದಿದ್ದಿಲ್ಲಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಈ ತರ ಬಂದಿದ್ರೆ ಇನ್ನೂ ಕೂಡ ಬೆಸ್ಟ್ ಸ್ನೇಹಿತರೆ. ಇಲ್ಲಿ ಮೇಲ್ಗಡೆ ಒಂದು ಸ್ಟಾರ್ ಆಪ್ಷನ್ ಕಾಣ್ತಾ ಇರುವಂತದ್ದು, ಲೆಫ್ಟ್ ಸೈಡ್ ಮೇಲ್ಗಡೆ ಒಂದು ಸ್ಟಾರ್ ಆಪ್ಷನ್ ನಮ್ಮ ಒಂದು ಮೊಬೈಲ್ ಅಲ್ಲಿ ಬಂದಿರುವಂತದ್ದು. ಇಲ್ಲಿ ಮೇಲ್ಗಡೆ ನಿಮ್ಗೆ ನೋಡ್ಕೋಬಹುದು ಸ್ನೇಹಿತರೆ, ಈ ತರ ಒಂದು ಐಕಾನ್ ಬಂದಿರುವಂತದ್ದು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಥವಾ ಬಂದಿಲ್ಲಪ್ಪ ಅಂದ್ರೆ ಚೆಕ್ ಬ್ಯಾಂಕ್ ಬ್ಯಾಲೆನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಆಡ್ ಯು ಪಿ ಐ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಬ್ಯಾಂಕ್ ಅಕೌಂಟ್ ಮೇಲೆ ಆದ್ರೂ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ಲೆಫ್ಟ್ ಸೈಡ್ ಮೇಲ್ಗಡೆ ಒಂದು ಸ್ಟಾರ್ ಐಕಾನ್ ಆಗಿರ್ಬೋದು, ಈ ತರ ಐಕಾನ್ ಬಂದಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಆಡ್ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಆಡ್ ಪೇಮೆಂಟ್ ಮೆಥಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸೆಟಪ್ ಪೇಮೆಂಟ್ ಮೆಥಡ್ ಅಂತ ಬಂದಿರುವಂತದ್ದು. ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ನಿಮ್ಮ ಒಂದು ಮೊಬೈಲ್ ನಂಬರ್ ಲಿಂಕ್ ಇರುತ್ತಲ್ಲ, ಯಾವ ಒಂದು ಮೊಬೈಲ್ ನಂಬರ್ ಗೆ ಯಾವ ಒಂದು ಬ್ಯಾಂಕ್ ಅಕೌಂಟ್ ಲಿಂಕ್ ಇದೆ ಅಂತ ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಕೋಬಹುದು ಸ್ನೇಹಿತರೆ, ಇಲ್ಲಿ ಲಿಂಕ್ ಟು ಅಂತ ಒಂದು ಮೊಬೈಲ್ ನಂಬರ್ ಬಂದಿರುವಂತದ್ದು. ಇಲ್ಲಿ ಅದರ ಪಕ್ಕದಲ್ಲಿ ಪೆನ್ ಸಿಂಬಲ್ ಬಂದಿರುವಂತದ್ದು ಸ್ನೇಹಿತರೆ. ಲಾಗಿನ್ ವಿತ್ ಡಿಫರೆಂಟ್ ನಂಬರ್ ಅಂತ ಬಂದಿರುವಂತದ್ದು. ಅಕಸ್ಮಾತ್ ಆಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಕರೆಕ್ಟ್ ಆಗಿ ಮೊಬೈಲ್ ನಂಬರ್ ಲಿಂಕ್ ಇದ್ರೆ ಡೈರೆಕ್ಟ್ ಆಗಿ ಇಲ್ಲಿ ನಿಮ್ಗೆ ಯಾವ ಒಂದು ಬ್ಯಾಂಕ್ ಅಕೌಂಟ್ ಅಂತ ಚೂಸ್ ಮಾಡ್ಕೊಳ್ಳಿ. ಅಕಸ್ಮಾತ್ ಬೇರೆ ನಂಬರ್ ಇಲ್ಲಿ ಶೋ ಆಗ್ತಿದ್ರೆ ಇಲ್ಲಿ ಪೆನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಬೇರೆ ನಂಬರ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗಿದ್ರೆ ನಿಮ್ಮ ಒಂದು ಮೊಬೈಲ್ ಗೆ ಯಾವ ಒಂದು ಬ್ಯಾಂಕ್ ಅಕೌಂಟ್ ಇದೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂದು ಇವಾಗ ಯೂನಿಯನ್ ಬ್ಯಾಂಕ್ ಇರುವಂತದ್ದು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅಕೌಂಟ್ ಆಡೆಡ್ ಫೈಂಡೆಡ್ ಅಂತ ಬಂದಿರುವಂತದ್ದು ಸ್ನೇಹಿತರೆ. ಇಲ್ಲಿ ಯು ಪಿ ಐ ಪಿನ್ ನಾನು ಆಲ್ರೆಡಿ ಸೆಟ್ ಮಾಡಿರುವಂತದ್ದು. ಯು ಪಿ ಐ ಪಿನ್ ಸೆಟ್ ಫಾರ್ ದಿಸ್ ಅಕೌಂಟ್ ಅಂತ ಬಂದಿರುವಂತದ್ದು. ಇಲ್ಲಿ ರಿಸೆಟ್ ಪಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಎಂಟರ್ ದಿ 6 ಡಿಜಿಟ್ ಕಾರ್ಡ್ ನಂಬರ್ ಅಂತ ಬಂದಿರುವಂತದ್ದು. ನಿಮ್ಮ ಎ.ಟಿ.ಎಂ ಕಾರ್ಡ್ ನಂಬರ್ ಲಾಸ್ಟ್ 6 ಡಿಜಿಟ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಹಿಂಭಾಗದಲ್ಲಿ ಎಕ್ಸ್ಪೈರ್ ಡೇಟ್ ಅಂತ ಇರುತ್ತೆ. ಅಕಸ್ಮಾತ್ ನಿಮ್ಮ ಒಂದು ಎ.ಟಿ.ಎಂ ಮುಂದ್ಗಡೆ ಇದ್ರೆ ಒಳ್ಳೇದು. ಎಕ್ಸ್ಪೈರ್ ಡೇಟ್ ಅನ್ನ ಇಲ್ಲಿ ಹಾಕೊಂಡ್ಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು CVV ನಂಬರ್ ಅಂತ ನಿಮ್ಗೆ ಇಲ್ಲಿ ತೋರಿಸ್ತಾ ಇರುವಂತದ್ದು. ನಾನು ಇಲ್ಲಿ ತೋರಿಸಬಾರದು ಸ್ನೇಹಿತರೆ, ಏನಕ್ಕಪ್ಪ ಅಂದ್ರೆ ನನಗೆ ಕಾಪಿ ರೈಟ್ ಬರುತ್ತೆ. ಅದಕ್ಕೆ ನಾನು ಇಲ್ಲಿ ಜಸ್ಟ್ ವಾಯ್ಸ್ ಮುಖಾಂತರ ಹೇಳ್ತಾ ಇರುವಂತದ್ದು. CVV ನಂಬರ್ ಕೂಡ ನಿಮ್ಗೆ ಇಲ್ಲಿ ಕೇಳ್ತಾ ಇರುವಂತದ್ದು. ಅದು ಕೂಡ ನಿಮ್ಮ ಒಂದು ಎ.ಟಿ.ಎಂ ಬ್ಯಾಕ್ ಸೈಡ್ ಇರುತ್ತೆ ಸ್ನೇಹಿತರೆ. 3 ಡಿಜಿಟ್ 4 ಡಿಜಿಟ್ ನಂಬರ್ ಇರುತ್ತೆ. ಅದನ್ನ ಎಂಟರ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಯು ಪಿ ಐ ಪಿನ್ ಅನ್ನ ನೀವು ಇಲ್ಲಿ ಸೆಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯ್ತು ಸ್ನೇಹಿತರೆ. ಇಮಿಡಿಯೇಟ್ ಆಗಿ ನಿಮ್ಮ ಅಕೌಂಟ್ ಲಿಂಕ್ ಆಗುತ್ತೆ. ಫೋನ್ ಪೇಗೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗುತ್ತೆ. ಇಲ್ಲಿ ನೋಡ್ಕೋಬಹುದು ಚೆಕ್ ಬ್ಯಾಂಕ್ ಬ್ಯಾಲೆನ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನನ್ನ ಒಂದು ಬ್ಯಾಂಕ್ ಅಕೌಂಟ್ ಬಂದಿರುವಂತದ್ದು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಿಮ್ಮ ಒಂದು ಯು ಪಿ ಐ ನಂಬರ್ ಅನ್ನ ನೀವು ಏನ್ ಸೆಟ್ ಮಾಡಿರ್ತೀರಾ ಅದನ್ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಸಿಂಪಲ್ ಸ್ಟೆಪ್ಸ್ ಇರುವಂತದ್ದು. ಏನೇ ಒಂದು ಡೌಟ್ಸ್ ಇದ್ರು, ಏನೇ ಒಂದು ಗೊತ್ತಾಗ್ಲಿಲ್ಲಪ್ಪ ಅಂದ್ರು ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ. ಎಲ್ಲ ಒಂದು ಕಾಮೆಂಟ್ಸ್ ಗಳಿಗೆ ರಿಪ್ಲೈ ಮಾಡ್ತೀನಿ. ಆದಷ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಮತ್ತೆ ಇದೇ ತರ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದಕ್ಕೆ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.